ತನಿಖೆಯ ಹಾದಿಯನ್ನು ನೋಡೋದಾದ್ರೆ ರನ್ಯಾ ಮೊಬೈಲ್ನಲ್ಲಿ ಸ್ಫೋಟಕವಾದಂತ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಮಗ್ಲಿಂಗ್ ರಾಕೆಟ್ ಲಿಂಕ್ ಇದೆ ಅಂತ ಒಂದು ಸಂಶಯಗಳು ವ್ಯಕ್ತವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ರಾಕೆಟ್ನ ಸದಸ್ಯ ಆಗಿದ್ಲ ಈ ರನ್ಯಾ ರಾವ್. ಹಾಗಾದ್ರೆ ಯಾಕಂದ್ರೆ ಪದೇ ಪದೇ ಈಕೆ ಫಾರಿನ್ ಟ್ರಿಪ್ ಅನ್ನ ಮಾಡ್ತಾ ಇದ್ಲು. ಪ್ರಮುಖವಾಗಿ ದುಬೈ, ಮಲೇಷ್ಯಾ ಎಲ್ಲ ಹೋಗ್ತಾ ಇದ್ಲಲ್ಲ. ಈ ದುಬೈ, ಮಲೇಷ್ಯಾ ಮೂಲದ ವ್ಯಕ್ತಿಗಳ ನಂಬರ್ಗಳು ಆಕೆಯ ಮೊಬೈಲ್ನಲ್ಲಿ ಪತ್ತೆಯಾಗಿದೆ. ಈ ವ್ಯಕ್ತಿಗಳು ಯಾರು ಅನ್ನೋದಕ್ಕೆ ಸರಿಯಾದಂತ ಉತ್ತರವನ್ನ ಅಧಿಕಾರಿಗಳು ವಿಚಾರಣೆ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿಲ್ಲ ಈ ರನ್ಯಾ. ಮತ್ತೊಂದ್ ಕಡೆ ಉದ್ಯಮಿ ಮೊಮ್ಮಗ ತರುಣ್ಗೂ ಕೂಡ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ದುಬೈ ಚಿನ್ನ ಸಾಗಾಣೆಯ ಕಿಂಗ್ ಪಿನ್ ಈ ತರುಣ್ ಆಗಿದ್ನ. ಹಾಗಾದ್ರೆ ಈ ಚಿನ್ನಕ್ಕೆ ಹವಾಲಾ ಮೂಲಕ ಹಣ ಸಂದಾಯ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಸಂಶಯ ಇದೆ. ರನ್ಯಾ ಮೂಲಕ ಚಿನ್ನವನ್ನ ನಗರಕ್ಕೆ ತರಿಸ್ತಾ ಇದ್ದಂತೆ ಈ ತರುಣ್ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಡಿಆರ್ಐ ಅಧಿಕಾರಿಗಳು ಆತನನ್ನ ತಮ್ಮ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಹಲವರ ಹೆಸರು ಈ ಕೇಸಲ್ಲಿ ಹೊರಗಡೆ ಬರುವಂತ ಚಾನ್ಸಸ್ ಇದೆ. ಇವತ್ತು ತರುಣ್ ರಾಜ್ ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ ಡಿಆರ್ಐ ಅಧಿಕಾರಿಗಳು. ಸದ್ಯಕ್ಕೆ ದುಬೈ ಮೂಲದ ಚಿನ್ನಕ್ಕೆ ಈತನೇ ಕಿಂಗ್ ಪಿನ್ ಅಂತ ಹೇಳಲಾಗ್ತಾ ಇದೆ. ಈತನೂ ಸೇರಿದಂತೆ ಯಾರೆಲ್ಲ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಈಕೆಯನ್ನ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಈಗಿರುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಮುನಿರಾಜು. ಈಗ ದೊಡ್ಡವರ ಪಾತ್ರ ಈ ಕೇಸಲ್ಲಿ ಇದೆ ಅಂತ ಏನ್ ಹೇಳಲಾಗ್ತಾ ಇತ್ತು, ಇನ್ನು ಯಾರ್ಯಾರ ಹೆಸರು ಬಯಲಿಗೆ ಬರುವಂತ ಸಾಧ್ಯತೆಗಳಿದೆ, ಮತ್ತೆ ಆಕೆಯ ಮೊಬೈಲ್ ನಲ್ಲಿ ಇದ್ದಂತ ಸೀಕ್ರೆಟ್ ಏನು? ಶರ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಯನ್ನ ಡಿಆರ್ಐ ಅಧಿಕಾರಿಗಳು ತುಂಬಾ ಚುರುಕಾಗಿ ಮಾಡ್ತಾ ಇದ್ದಾರೆ. ಏನು ಕಳೆದ 3 ದಿನಗಳಿಂದ ಆಕೆಯನ್ನ ಇನ್ವೆಸ್ಟಿಗೇಷನ್ ಮಾಡಿ ಒಂದು ವಿಚಾರಣೆ ಕೂಡ ಮಾಡಿದ್ರು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಆಕೆ ಬಾಯಿ ಬಿಡದೇ ಇದ್ರು ಕೂಡ ಆಕೆ ಮೊಬೈಲ್ ಫೋನ್ ಮತ್ತೆ ಆಕೆ ಬಳಿದಂತ ಒಂದು ಲ್ಯಾಪ್ಟಾಪ್ ಏನಿದೆ ಅದನ್ನ ವಶಕ್ಕೆ ಪಡೆದು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಆಕೆ ಕಾಂಟ್ಯಾಕ್ಟ್ ಲಿಸ್ಟ್ ಕೂಡ ತುಂಬಾ ದೊಡ್ಡದಾಗಿರುವಂತದ್ದು ಕೂಡ ಗೊತ್ತಾಗುತ್ತೆ. ಈ ಒಂದು ಸ್ಮಗ್ಲಿಂಗ್ ನ ಹಿಂದೆ ಏನು ದೊಡ್ಡ ಮಟ್ಟದ ಒಂದು ರಾಕೆಟ್ ಕೂಡ ಇರುವಂತ ಶಂಕೆ ಇದ್ದು ಅದ್ರ ಬಗ್ಗೆ ಕೂಡ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಏನು ಬೆಂಗಳೂರಿನಿಂದ ಒಂದು ಹೊರದೇಶದ ತನಕ ಆಕೆ ಒಂದು ರಾಕೆಟ್ ವಿಸ್ತರಿಸುವಂತ ಸಾಧ್ಯತೆ ಕೂಡ ಇದೆ. ಮತ್ತೆ ವಿದೇಶದ ಹಲವು ಕಾಂಟ್ಯಾಕ್ಟ್ ನಂಬರ್ಗಳು ಕೂಡ ಆಕೆ ಬಳಿ ಇರೋದ್ರಿಂದ ಇದು ಒಂದು ದೊಡ್ಡ ಮಟ್ಟದ ಒಂದು ಜಾಲ ಇರುವಂತಹ ಸಾಧ್ಯತೆಗಳು ಇದ್ದು ಅದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಬಹು ದೊಡ್ಡ ಪ್ರಭಾವಿ ವ್ಯಕ್ತಿಗಳಿರ್ಬೋದು, ಮತ್ತೆ ಅಧಿಕಾರಿಗಳಿರ್ಬೋದು, ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂತಹ ಸಾಧ್ಯತೆಗಳು ಇರೋದ್ರಿಂದ ಅವರನ್ನು ಕೂಡ ಒಂದು ವಿಚಾರಣೆಗೆ ಒಳಪಡಿಸೋದಕ್ಕೆ ಈಗ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಇದರ ಒಂದು ಮುಂದುವರೆದ ಭಾಗವಾಗಿ ಈಗಾಗಲೇ ತರುಣ್ ರಾಜ್ ಎಂಬಾತನನ್ನ ಒಂದು ಪೊಲೀಸರು ಬಂಧಿಸಿ ಒಂದು ವಿಚಾರಣೆ ಕೂಡ ಮಾಡ್ತಾ ಇರೋದು. ಈ ಒಂದು ಸಂದರ್ಭದಲ್ಲಿ ಆತ ಕೂಡ ಈ ಒಂದು ಪ್ರಕರಣದ ಒಂದು ದೊಡ್ಡ ಕಿಂಗ್ ಪಿನ್ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಆತ ಕೂಡ ಇಂದು ಸ್ಮಗ್ಲಿಂಗ್ ನಲ್ಲಿ ಭಾಗಿಯಾಗಿದ್ದು ಏನು ರನ್ಯಾ ರಾವ್ ಜೊತೆ ನಿರಂತರ ಸಂಪರ್ಕ ಮತ್ತೆ ದುಬೈ ಕೂಡ ನಂಟಿರುವಂತಹ ಶಂಕೆ ಇದೆ. ಆ ಸಲುವಾಗಿ ಆತನನ್ನ 5 ದಿನಗಳ ಕಾಲ ಒಂದು ಕಸ್ಟಡಿಗೆ ಪಡೆದು ಈಗಾಗಲೇ ಅಧಿಕಾರಿಗಳು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಆತನ ಮೊಬೈಲ್ ಫೋನ್ ಇರಬಹುದು, ಮತ್ತೆ ಆತ ಬಳಸುವಂತಹ ಲ್ಯಾಪ್ಟಾಪ್ ಏನಿದೆ ಅದನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದ್ದು ಅದನ್ನ ಡೇಟಾವನ್ನು ಹೊರತೆಗೆಯುವಂತಹ ಕೆಲಸವನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಒಂದು ಮೊಬೈಲ್ ಫೋನ್ ನಲ್ಲಿ ಏನಾದರೂ ವಿದೇಶದ ಲಿಂಕ್ ಇರಬಹುದು, ಮತ್ತೆ ಈ ಒಂದು ಸ್ಮಗ್ಲಿಂಗ್ ಗೆ ಸಂಬಂಧಪಟ್ಟ ಏನಾದರೂ ಮಾಹಿತಿಗಳು ಸಿಕ್ಕಿದ್ರೆ ಆನಂತರ ಅದನ್ನ ಮತ್ತಷ್ಟು ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್ ಮುನಿ. ನಟಿ ರನ್ಯಾ ಕಂಪನಿಗೆ 45 ದಿನದಲ್ಲೇ ಭೂಮಿ ಮಂಜೂರಾಗಿತ್ತು. ಇದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ. 12 ಎಕರೆ ಮಂಜೂರಾಗಿದ್ದು ಕೇವಲ 45 ದಿನದಲ್ಲಿ. ಅರ್ಜಿ ಹಾಕಿದ 45 ದಿನದಲ್ಲೇ ಕೆಐಎಡಿಬಿಯಿಂದ ಭೂಮಿ ಮಂಜೂರಾಯಿತು. ಇದರಲ್ಲೂ ಕೂಡ ಪ್ರಭಾವಿಗಳ ಪಾತ್ರ ಇದೆ ಅಂತೇಳಿ ಚರ್ಚೆಗಳಾಗ್ತಾ ಇತ್ತು. ಕೆ ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಭೂಮಿಯನ್ನ ಮಂಜೂರು ಮಾಡಲಾಗಿತ್ತು ಅರ್ಜಿ ಹಾಕಿದ 45 ದಿವಸಗಳ ಅಂತರದಲ್ಲಿ. ಯಾಕಂದ್ರೆ ಇಲ್ಲಿ ಅರ್ಜಿ ಹಾಕೊಂಡು ಕೂತ್ಕೊಂಡು ವರ್ಷಗಳೇ ಕಾದ್ರೂ ಕೆಐಎಡಿಬಿ ಜಮೀನು ಮಂಜೂರಾಗಲ್ಲ. ಆದ್ರೆ ರನ್ಯಾ ಕಂಪನಿಗೆ ಕೇವಲ ಅರ್ಜಿ ಹಾಕಿ 45 ದಿವಸದಲ್ಲೇ ಭೂಮಿ ಮಂಜೂರಾಯಿತು ಅಂದ್ರೆ ಯಾರ ಪ್ರಭಾವದಿಂದ, ಯಾರ ಕೃಪಾ ಕಟಾಕ್ಷದಿಂದ ಈ ಭೂಮಿ ಮಂಜೂರಾಗಿತ್ತು? ಹಾಗಾದ್ರೆ ಭೂಮಿ ಮಂಜೂರಾಯಿತು, ಆದ್ರೆ ಕೊನೆಗೆ ಭೂಮಿಗೆ ಹಣ ಕಟ್ಟದ ಕಾರಣ ಆಕೆಗೆ ಭೂಮಿಯನ್ನ ಅಂದ್ರೆ ಆಕೆಯ ಕಂಪನಿಗೆ ಆ ಭೂಮಿಯನ್ನ ಕೊಟ್ಟಿರಲಿಲ್ಲ ಅಂತೇಳಿ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇಲ್ಲಿ ಕೆಐಎಡಿಬಿಗೆ ಅರ್ಜಿ ಹಾಕೊಂಡು ವರ್ಷಗಳು ಕಾಯ್ಬೇಕಾಗತ್ತೆ. ಅಪ್ಡೇಟ್ ಏನು ಅಂತ ಕಚೇರಿಯಿಂದ ಕಚೇರಿಗೆ ಅಲಿಬೇಕಾಗತ್ತೆ. ಆದ್ರೆ ರನ್ಯಾಗೆ ಸೇರಿದಂತ ಕಂಪನಿ 45 ದಿವಸದಲ್ಲೇ ಅರ್ಜಿ ಹಾಕಿದ್ಮೇಲೆ ಅವರಿಗೆ ಭೂಮಿ ಸಿಗುತ್ತೆ ಅಂದ್ಮೇಲೆ ಇಲ್ಲಿ ಯಾರ ಪ್ರಭಾವ ಇದೆ ಅಂತ ಈಗ ಸಂಶಯಗಳು ವ್ಯಕ್ತವಾಗ್ತಿದೆ.
ಶರ್ಮಿತಾ, ಖಂಡಿತ. ಯಾಕಂದ್ರೆ ಸಾಮಾನ್ಯ ಜನ ಯಾರಾದ್ರೂ ಒಂದು ಭೂಮಿ ಬೇಕು ಅಂತೇಳಿ ಅರ್ಜಿಯನ್ನು ಹಾಕಿದ್ರೆ ಸುಮಾರು ವರ್ಷಗಳೇ ಕಳಿಬೇಕಾಗುತ್ತೆ. ಯಾಕಂದ್ರೆ ಆ ಸರ್ಕಾರಿ ಕಚೇರಿಗಳಿಗೆ ಪದೇ ಪದೇ ಅರ್ಜಿಯನ್ನು ಹಾಕಿ ಅಲೆದಾಡ್ತಾ ಇರಬೇಕಾಗುತ್ತೆ. ಮತ್ತೆ ಪ್ರತಿಯೊಂದು ಕಚೇರಿಗೂ ಕೂಡ ಓಡಾಟ ಮಾಡಿ ಅಲ್ಲಿ ಎನ್ಒಸಿಗಳನ್ನ ಕೂಡ ಸಬ್ಮಿಟ್ ಮಾಡ್ತಾ ಇರಬೇಕು. ಆದ್ರೆ ಈ ಒಂದು ಪ್ರಕರಣದಲ್ಲಿ ನಟಿ ರನ್ಯಾ ಅವರಿಗೆ ಸುಮಾರು 45 ದಿನದ ಒಳಗಡೆ ಈ ಒಂದು ಜಮೀನನ್ನ ಮಂಜೂರು ಮಾಡಲಾಗಿತ್ತು ಅನ್ನೋ ಒಂದು ವಿಚಾರ ಕೂಡ ಈಗ ಗೊತ್ತಾಗ್ತಾ ಇರೋದು. ಅಂದ್ರೆ ಆಕೆ ಏನು ಶಿರಾಬಳಿ ಒಂದು ಕೆ ಸುರೋಡಿಯಾ ಅಂತೇಳಿ ಒಂದು ಕಂಪ್ನಿಗೋಸ್ಕರ ಒಂದು ಜಮೀನು ಬೇಕು ಅಂತೇಳಿ ಕೆಡಿಬಿಗೆ ಒಂದು ಅರ್ಜಿಯನ್ನು ಹಾಕ್ತಾರೆ. ಅರ್ಜಿ ಹಾಕಿದ ಕೇವಲ 45 ದಿನದಲ್ಲೇ ಒಂದು ಜಮೀನು ಕೂಡ ಮಂಜೂರು ಆಗಿತ್ತು ಅಂತೇಳಿ ಈಗ ಒಂದು ವಿಚಾರ ಈಗ ಹೊರಗಡೆ ಬರ್ತಾ ಇರೋದು. ಆದ್ರೆ ಅಷ್ಟು ತುರ್ತಾಗಿ ಆಕೆಗೆ ಜಮೀನು ಯಾವ ರೀತಿ ಮಂಜೂರಾಯಿತು, ಅದರ ಹಿಂದೆ ಯಾರಾದ್ರೂ ರಾಜಕಾರಣಿಗಳಿರ್ಬೋದು ಅಥವಾ ಪ್ರಭಾವಿಗಳ ಒಂದು ಕೈವಾಡ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಒಂದು ಸಂಶಯ ಈಗ ಇಲ್ಲಿ ಉಂಟಾಗ್ತಾ ಇರ್ತದ್ದು. ಅದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ತುರ್ತಾಗಿ ಮತ್ತೆ ಫಾಸ್ಟ್ ಆಗಿ ಆಕೆಗೆ ಜಮೀನು ಮಂಜೂರು ಆಗ್ಬೇಕಾದ್ರೆ ಆಕೆ ಪ್ರಭಾವ ಎಷ್ಟಿರ್ಬೋದು ಅಥವಾ ಪ್ರಭಾವಿ ವ್ಯಕ್ತಿಗಳ ಯಾರಾದ್ರೂ ಆಕೆ ಹಿಂದೆ ಇದಾರ ಅನ್ನೋದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರೋದು. ಯಾಕಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಕೈಗಾರಿಕಾ ಪ್ರದೇಶ ಇರ್ಬೋದು ಮತ್ತೆ ಯಾವುದೇ ಸೈಟ್ ಇರ್ಬೋದು ಅದನ್ನ ವಶಕ್ಕೆ ಪಡೆಯೋದಕ್ಕಾಗಲಿ ಅಥವಾ ಮಂಜೂರು ಮಾಡಬೇಕಾದ್ರೆ ಸುಮಾರು 6-7 ತಿಂಗಳಾಗುತ್ತೆ, ಕೆಲವು ಬಾರಿ ವರ್ಷಗಳೇ ಕೂಡ ಕಳೆಯುತ್ತೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಕೇವಲ 1.5 ತಿಂಗಳಿಗೆ ಆಕೆಗೆ ಜಮೀನು ಮಂಜೂರು ಮಾಡಿರೋದು, ಅದು 12 ಎಕರೆ ಜಮೀನನ್ನ ಮಂಜೂರು ಮಾಡಿರೋದು ಕೂಡ ಸಾಕಷ್ಟು ಅನುಮಾನಕ್ಕೆ ಇಲ್ಲಿ ಕಾರಣ ಆಗ್ತಿರೋದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನೀತ್, ಆಮೇಲೆ ಇನ್ಫಾರ್ಮೇಶನ್ಗೆ.